ಏನು ಹಾಗೆ ನೋಡ್ತಾ ಇದೀಯಾ? ಅವನು ಮೊದಲು ನನಗೆ ಮೊಮ್ಮಗ, ಆಮೇಲೆ ನಿನಗೆ ಮಗ ಆಗಿದ್ದು. ನಾನಿಲ್ಲಿಗೆ ಬಂದಿದ್ದು ಭುವನ್ಗೋಸ್ಕರ. ಆಮೇಲೆ ಗೊತ್ತಾಯ್ತು ನೀನಿಲ್ಲಿರೋ ವಿಷಯ. ಅದು ಅಲ್ಲದೆ ಅವನು ನಿನ್ನ ಮನೇಲೇ ಇದ್ದಾನೆ ಅಂತಲೂ ಗೊತ್ತಾಯ್ತು. ಅಮ್ಮ, ಹೌದು ಶಂಕರು, ಎಲ್ಲ ನಿಂದೆ ತದ್ರೂಪು, ನಿಂದೆ ಗುಣ. ಆಗ ನೀನು ಹೇಗಿದ್ಯೋ ಈಗ ಅವನು ಹಾಗಿದ್ದಾನೆ. ಹೌದಮ್ಮ, ಆದರೆ ಕಣ್ಮುಂದೆನೇ ಇದ್ರು ಇಷ್ಟು ದಿವಸ ಮಗ ಅಂತ ನನಗೆ ಕಂಡ್ಕೊಳ್ಳೋಕೆ ಆಗಲಿಲ್ಲ. ಮನೆ ಕೆಲಸದವನ ಥರ ನಡೆಸ್ಕೊಂಡ್ಬಿಟ್ಟೆ. ಎಂಥ ಪಾಪಿ ಅಲ್ವಾ ನಾನು. ಅವನಿಗಿನ್ನೂ ಗೊತ್ತಿಲ್ಲ ನಾನೇ ಅವನಪ್ಪ ಅಂತೇಳಿ. ಇದು ನನಗೆ ಮಾತ್ರ ಗೊತ್ತಿರೋ ವಿಷಯ. ಆಮೇಲೆ ನಮ್ಮ ಮನೆಯಲ್ಲಿ ಶ್ರದ್ಧಾ ಅಂತ ಇದ್ದಾಳಲ್ಲ, ಟೀಚರ್, ಅವಳಿಗೆ ಗೊತ್ತಿದೆ ಈ ವಿಷಯ. ಅವಳು ಒಂಥರ ನನ್ನ ಮಗಳ ಥರನೇ. ಏನಮ್ಮ? ಏನಿಲ್ಲ ಬಿಡು, ಅವನಿಗೆ ಗೊತ್ತೇ ಇಲ್ದಿರೋದೇ ಒಳ್ಳೇದು. ಅಪ್ಪ ಅನ್ನೋ ಪದಕ್ಕೆ ಎಷ್ಟು ದ್ವೇಷಿಸ್ತಿದ್ದ ಅವನು. ಅವನು ಹೀಗಿರೋದೇ ಒಳ್ಳೇದು. ಆದರೂ ಅಮ್ಮ, ನಾನೇ ಅವನಪ್ಪ ಅಂತ ಗೊತ್ತಾದ್ಮೇಲೆ ನನ್ನನ್ನು ಹೇಗೆ ನೋಡ್ಕೊಳ್ತಾನೆ, ನನ್ನನ್ನು ಹೇಗೆ ಪ್ರೀತಿಸ್ತಾನೆ ಅನ್ನೋದನ್ನ ಮತ್ತೆ ಒಂದ್ಸಲ ನೋಡಬೇಕು ಅಂತ ಆಸೆ ಆಗ್ತಿದೆಯಮ್ಮ. ನಿನ್ನ ಆಸೆನ ಸದ್ಯಕ್ಕೆ ಅದು ಮಿಟ್ಕೋ ಶಂಕರು. ನಿಜ ಹೇಳಿ ಮಗನ ಕಳ್ಕೊಳ್ತೀಯೋ ಅಥವಾ ನಿಜನ ಮುಚ್ಚಿಟ್ಟು ಮಗನ ಎದುರಿಗೆ ಇರೋ ಹಾಗೆ ಮಾಡ್ಕೊಳ್ತೀಯೋ? ಆದರೆ ಕೊನೆ ತನಕ ಅವನಿಗೆ ಸತ್ಯ ಗೊತ್ತಾಗಲೇ ಇಲ್ಲ ಅಂದರೆ ಅದು ಕೂಡ ನಾನು ಅವನಿಗೆ ಮಾಡೋ ಮೋಸ ಆಗೋದಿಲ್ವನಮ್ಮ? ಸತ್ಯ ಗೊತ್ತಾಗಿ ಅವನು ನಿನ್ನ ಜೀವಕ್ಕೆ ಏನಾದ್ರು ಮಾಡಿದ್ರೆ ಆಗ ನಾನೇನು ಮಾಡಬೇಕು ಶಂಕರು? ನಿನ್ನನ್ನು ಕಳ್ಕೊಂಡು ಅವನನ್ನು ಜೈಲಲ್ಲಿ ನೋಡ್ಬೇಕಾ ನಾನು? ಬೇಡ ಕಣೋ, ಸಂದರ್ಭ ಬರುತ್ತೆ. ಇಷ್ಟೇ ವರ್ಷ ಕಾದಿದೆಯಂತೆ, ಇನ್ನೊಂದು ಸ್ವಲ್ಪ ದಿನ ಕಾದ್ಬಿಡು. ನಿನಗೆ ನಿನ್ನ ಮಗ ಸಿಕ್ಕಿದಾನಲ್ವ, ಅವನಿಗೆ ಅವನಪ್ಪ ಸಿಗೋವರೆಗೂ ನೀನು ಕಾಯಿ. ಈ ಮನೇಲಿ ಇಬ್ಬರಿದ್ದಾರೆ. ಅವರೆಲ್ಲರೂ ನಗಿಸ್ಕೊಂಡು ಮನೇಲಿರೋ ಕಂಬ, ಪಾತ್ರೆ, ಬಾಗಿಲು, ತೋಟದಲ್ಲಿರೋ ಮರ ಗಿಡ ಅವುಗಳ್ನ ಮಾತಾಡಿಸ್ಕೊಂಡು ನಕ್ಕೊಂಡಿರ್ತಾರೆ. ಅವರಿಬ್ಬರು ಇದ್ದರೆ ಈ ಮನೇಲಿ ಬೇಜಾರೇ ಆಗಲ್ಲ ಅಂತಿದ್ರು ಭುವನು, ಶ್ರದ್ಧಾ. ಯಾರೋ ಅದು? ಗಂಡ ಹೆಂಡತಿ ಕಿತ್ತಾಟ ತಮಾಷೆ ನೋಡಕ್ ಖುಷಿ. ಅವರಿಬ್ರು ಇರ್ಲಿಲ್ಲ ಅಂತಂದ್ರೆ ಮನೆ ಬಿಕೋ ಅಂತಿರುತ್ತೆ ಅಂತ ಶ್ರದ್ಧಾ ಹೇಳ್ತಿದ್ಲು.
ಎಲ್ರೋ ಅವರು? ಅಳ್ಬಾರ್ದು ಮಕ್ಕಳ, ಅಳ್ಬಾರ್ದು. ನೀವಿಬ್ರು ಹತ್ರ ಈ ಮನೆಗೆ ಒಳ್ಳೇದಾಗಲ್ಲ, ಶ್ರೇಯಸ್ಸಲ್ಲ. ಅಜ್ಜಿ, ಈ ಎಲ್ಲ ಬದಿಯಿಂದನೂ ನಾವಿಬ್ರು ಮೋಸ ಹೋಯ್ತು. ನಾವಿಬ್ರು ಎಂತೆಂಥದೋ ಆಸೆ ಪಟ್ಕೊಂಡು ನಮ್ಮಲ್ಲಿ ನಾವೇ ಕಿತ್ತಾಡ್ತಾ ಎಲ್ಲರ ಕಣ್ಣಿಗೂ ತಮಾಷೆ ಮಂಗಗಳು ಕಂಡಂಗೆ ಆಗೋಯ್ತು. ಆದರೆ ನಾವಿಬ್ರು ಜಗಳ ಆಡ್ತಾ ನಮ್ಮಿಬ್ರ ಮೇಲೆ ನಮಗೆ ಪ್ರೀತಿ ಬಂತು. ಈ ಪಚ್ಚಿ ಇಲ್ಲ ಅಂದ್ರೆ ನಂಗೆ ಇಪ್ಪಕ್ಕೆ ಆತಿರ್ಲಿಲ್ಲ. ನಂಗೆ ಬೋನ್ ಮೇಲೆ ಆಸೆ ಇದ್ದ ಅಡ್ಡಾಸೆ ತಪ್ಪು ನಂಗೆ ಇಷ್ಟು ದಿವಸ ಬೇಕಾಯ್ತಜ್ಜಿ. ಸವಿತಾ, ನಿಂದು ಪಚ್ಚಿದು ಜೋಡಿ ಆ ದೇವ್ರ ಸ್ವರ್ಗದಲ್ಲೇ ನಿಂತು ಮಾಡಿರೋವಂಥದ್ದು. ನೀವಿಬ್ಬರು ಯಾವಾಗಲೂ ಚೆನ್ನಾಗಿರ್ತೀರ. ನಿಮ್ಮ ದಾಂಪತ್ಯ ಎಲ್ರಿಗಿಂತ ಚೆನ್ನಾಗಿರುತ್ತೆ. ನಾ ಶ್ರದ್ಧಾ ಮೇಡಮ್ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಈ ಭುವನ್ ಎದುರಿಗೆ ಅವನ ಹೆಂಡತಿ ಬಗ್ಗೆ ಎಂತೆಂಥದೆಲ್ಲ ಮಾತಾಡ್ತಿದ್ದೆ. ಪಾಪ ಅವ ಅದು ಹ್ಯಾಂಗೆ ಸಹಿಸ್ಕೊಂಡಿದ್ನೋ ಎಂಥದೋ. ಈ ಕೂಸ್ ಜೊತೆ ಅವನ್ ಕಂಡ್ರೆ ಅವನ ಮೇಲೆ ರೇಗಾಡ್ತಿದ್ದೆ ನಾನು. ಪಾಪ ಅವ ಒಂದ್ಸಲನೂ ಬೇಸರ ಮಾಡ್ಕೊಂಡಿಲ್ಲ. ಶ್ರದ್ಧಾಕ್ಕೂ ಅಷ್ಟೇ, ನಾ ಬೋನ್ ಜೊತೆ ಹೆಂಗೆಲ್ಲ ನಡ್ಕೊಂಡ್ರು ಸಣ್ಣಗೆ ಜೋರು ಮಾಡ್ತಿದ್ರು, ದಡ್ದಾಗಿ ಅಂತ ಬೈತಿರ್ಲಿಲ್ಲ. ಅವರಿಬ್ರು ನಿಮ್ಮನ್ನ ತಮ್ಮ ತಂಗಿ ಥರ ನೋಡ್ತಾರೆ. ನೋಡಿ, ನೀವಿಬ್ರು ಇನ್ಮೇಲೆ ಈ ಹಳ್ಳಿಲಿ ಜೋಡಿ ಅಂದರೆ ಪಚ್ಚಿ ಸವಿತಾ ಜೋಡಿ ಥರ ಇರಬೇಕು ಅನ್ನೋ ಹಾಗೆ ಬದುಕಬೇಕು. ಅರ್ಥ ಆಯ್ತಾ? ನಿಮ್ಮಿಬ್ರು ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಇರಬಾರ್ದು. ನಿನ್ನ ಮನಸ್ಸಲ್ಲಿ ಇವಳು ಮನಸ್ಸಲ್ಲಿ ನೀನಿರಬೇಕು. ಆಯ್ತಾ? ಆದರೆ ಇಷ್ಟು ದಿನ ನೀವು ಹೇಗೆ ನಗ್ನಗಿಸ್ತಾ ಇದ್ರೋ ಹಾಗೆ ಇನ್ನು ಮುಂದೆನೂ ನಗಿಸ್ತಾ ಇರಬೇಕು. ಗಾಂಭೀರ್ಯ ತನ್ನ ಕೆಲಸದಲ್ಲಿ ಯೋಚನೆಯಲ್ಲಿರಬೇಕು. ಹುಡುಗಾಟಿಗೆ ಸಾಯೋ ತನಕ ಇರಬೇಕು. ನೀವಿಬ್ಬರು ನಗ್ತಾ ಇದ್ದರೆ ಭುವನ್ಗೆ, ಶ್ರದ್ಧಾಗೆ ಖುಷಿ. ನಮ್ಮಿಂದ ನಿಮ್ಮಿಬ್ರಿಗೂ ತೊಂದರೆ ಆಗಿಲ್ಲ ಅಂತ. ಅವ್ರ ಖುಷಿ ನಿಮ್ಮ ಮೇಲೆ, ನಿಮ್ಮ ಖುಷಿ ಅವ್ರ ಮೇಲೆ ನಿಂತಿದೆ. ಏನು ಹೇಳಿ? ಹೌದಜ್ಜಿ, ನಾವು ಚೆನ್ನಾಗಿ ಬದುಕ್ತೀವಿ. ಚೆನ್ನಾಗಿ ಬದುಕಿ ಅಂತ ನೀವೇ ಅನ್ಸತಿ ಆಶೀರ್ವಾದ ಮಾಡಿ. ಚಂದ ಬದುಕಿ ಅಂದೇಳಿ ಆಶೀರ್ವಾದ ಮಾಡಿ ಅಜ್ಜಿ. ದೇವ್ರು ಒಳ್ಳೇದು ಮಾಡಲಿ ಮಕ್ಕಳ. ಅಜ್ಜಿ, ನನಗೆ ಒಂದು 4 ಅವಳಿ ಜೋಳಿ ಮಕ್ಕಳಾಯ್ಕು ಅಂತೇಳಿ ಹೇಳಿ ಅಜ್ಜಿ ಅವಳಿಗೆ. ಸಾಕು ಪಚ್ಚಿ. ಯಾಕೆ? ಮನೆ ತುಂಬಾ ನಿಂತರ ತರ್ಲಗಳು ಓಡಾಡ್ಕೊಂಡಿರ್ಲಿ ಅಂತನಾ? ಹೌದಾ? ಹಂಗಾರೆ 2 ಜೊತೆ ಸಾಕಲ್ದಾನೆ? ಕಾಣಿ ಅಜ್ಜಿ, ಮತ್ತೆ ಶುರು ಮಾಡ್ಕೊಂಡೆ. ಓ ಮಲ್ಲಿಗೆ, ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಈ ಕಣ್ಗಳು ಮಂಜಾದರೆ ನಾತಾ